ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು NEP ರಿವೈಸ್ಡ್ BA 4ನೇ ಸೆಮಿಸ್ಟರ್ ಪಠ್ಯಕ್ಕೆ ಹಚ್ಚಿರುವಂತಹ ಬೇಂದ್ರೆಯವರ ನಾರಿ ನಿನ್ನ ಮಾರಿ ಮೇಲೆ ಎನ್ನುವಂತಹ ಕವನದ ವಿಶ್ಲೇಷಣೆಯನ್ನು ನಾನು ಮಾಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ಒಂದು ಕಾವ್ಯದ ವಿಶ್ಲೇಷಣೆಯನ್ನು ನೋಡೋಣ. ಪ್ರಸ್ತುತ ನಾರಿ ನಿನ್ನ ಮಾರಿ ಮ್ಯಾಗ ಕವಿತೆಯನ್ನು ಧರಾ ಬೇಂದ್ರೆಯವರ ಗರಿ ಎನ್ನುವ ಕವನ ಸಂಕಲನ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದು ಬೇಂದ್ರೆಯವರ ಸುಪ್ರಸಿದ್ಧ ಭಾವಗೀತೆಗಳಲ್ಲಿ ಒಂದಾಗಿದ್ದು ಜೀವನದೊಳಗಿನ ಜೀವಂತ ವಿರಹ ಪ್ರೇಮ ಗೀತೆಯಾಗಿದೆ. ಬೇಕಾದದ್ದನ್ನು ಪಡೆಯುವ ತವಕ, ಸಿಗದಿದ್ದಕ್ಕಾಗಿ ದುಃಖ, ಇವೆಲ್ಲವೂ ಮನುಷ್ಯರಲ್ಲಿ ಹೇಗೆ ಸಹಜವೋ ಹಾಗೆ ಪ್ರಕೃತಿಯಲ್ಲೂ ನಡೆಯುತ್ತದೆ ಎಂಬುದನ್ನು ವರಕವಿ ಇಲ್ಲಿ ಮಾರ್ಮಿಕವಾಗಿ ವಿವೇಚಿಸಿದ್ದಾರೆ. ವಿಶೇಷವೆಂದರೆ ಧಾರವಾಡದ ಕಲಘಟಗಿ ಎಂಬ ಊರು ಅತ್ಯಂತ ಬೆಲೆಯುಳ್ಳ ಪ್ರದೇಶ. ಅಲ್ಲಿ ಒಮ್ಮೆ ಬರಗಾಲ ಬಿದ್ದಾಗ ಅನ್ನ ಸಿಗದ ಜನ ಮತ್ತು ಪಶು ಪಕ್ಷಿಗಳ ತೊಳಲಾಟ ಹಾಗೂ ದುಃಖ ಕಂಡು ಹಿಂದಿನ ವೈಭವವನ್ನು ಸ್ಮರಿಸುತ್ತಾ ಕವಿ ಈ ಗೀತೆಯನ್ನು ರಚಿಸಿದ್ದಾರೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ಒಂದು ಪದ್ಯದಲ್ಲಿ ಇರುವಂತಹ ಅಂಶಗಳು ಯಾವುವು ಎಂಬುದನ್ನು ಆ ಪದ್ಯವನ್ನು ಓದುವುದರ ಮೂಲಕ ಒಂದೊಂದಾಗಿ ಅರ್ಥೈಸ್ತಾ ಹೋಗೋಣ. ಈ ಒಂದು ಪದ್ಯ 2 ಭಾಗಗಳಲ್ಲಿ ವಿಭಾಗಗೊಂಡಿದೆ. ಮೊದಲ 3 ಪ್ಯಾರಾಗಳು ವಸಂತವನ್ನು ಸೂಚಿಸಿದರೆ ಇನ್ನು 3 ಪ್ಯಾರಾಗಳು ಇಲ್ಲಿ ಬರಗಾಲವನ್ನು ಸೂಚಿಸುವಂತಹ ರೀತಿಯಲ್ಲಿ ಕವಿ ಇಲ್ಲಿ ಬರೆದಿರುವಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಎಷ್ಟು ಚಂದ ಕವಿ ಹೇಳ್ತಾನೆ ಅಂತಂದರೆ, ನಾರಿ ನಿನ್ನ ಮಾರಿ ಮ್ಯಾಗ, ನಾರಿ ನಿನ್ನ ಮಾರಿ ಮ್ಯಾಗ ನಗಿ ನವಿಲ ಆಡತಿತ್ತ, ಆಡತಿತ್ತ ಓಡತಿತ್ತ ಮುಗಿಲ ಕಡೆಗೆ ನೋಡತಿತ್ತ ಅಂಥೇಳಿ ಇಲ್ಲಿ ಕವಿ ಈ ಒಂದು ಮೊದಲನೆಯ ಪ್ಯಾರದಲ್ಲಿ ಹೇಳಿರುವಂಥದ್ದನ್ನು ನಾವು ಕಾಣ್ತೀವಿ. ಸ್ನೇಹಿತರೆ, ಈ ಒಂದು ಪದ್ಯದ ಸಾಲುಗಳನ್ನು ನಾವು ನೋಡಿದಾಗ ಮೇಲ್ನೋಟಕ್ಕೆ ಕವಿ ಒಬ್ಬ ಹೆಣ್ಣನ್ನು ಕುರಿತು ವರ್ಣನೆ ಮಾಡಿರುವ ರೀತಿಯಲ್ಲಿ, ನಂತರ ಆ ಒಂದು ಹೆಣ್ಣಿನ ನಗುವನ್ನು ಕುರಿತು ಹೇಳಿರುವ ರೀತಿಯಲ್ಲಿ ನಮಗೆ ಇಲ್ಲಿ ಕಂಡುಬರ್ತದೆ. ಆದರೆ ಆ ಒಂದು ವಾಚ್ಯಾರ್ಥವನ್ನು ನಾವು ಬಿಟ್ಟು ವ್ಯಂಗ್ಯಾರ್ಥದಿಂದ ಆ ಒಂದು ಕಾವ್ಯವನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗೆ ಗೋಚರವಾಗುವಂಥದ್ದು ಏನು ಅಂತಂದರೆ, ಆ ಒಂದು ಕಾವ್ಯವನ್ನು ಭೂದೇವಿಯನ್ನು ಗಮನದಲ್ಲಿಟ್ಟುಕೊಂಡು ಕವಿ ಇಲ್ಲಿ ಕಾವ್ಯವನ್ನು ಬರೆದಿರುವುದು ನಮಗೆ ಗೊತ್ತಾಗ್ತದೆ. ಭೂದೇವಿ ಈ ಹಸಿರಿನಿಂದ ಕೂಡಿರುವಂತಹ ಒಂದು ಸಂದರ್ಭದಲ್ಲಿ ಪ್ರಕೃತಿ ಅಂದರೆ ವಸಂತ ಮಾಸದ ಒಂದು ಸನ್ನಿವೇಶವನ್ನು ನಾವು ಜ್ಞಾಪಿಸ್ಕೋಬೇಕಾಗ್ತದೆ. ಆ ವಸಂತ ಮಾಸದ ಸಂದರ್ಭದಲ್ಲಿ ಭೂಮಿ ಹಚ್ಚು ಹಸಿರಿನಿಂದ ಕೂಡಿರ್ತದೆ. ಆ ಒಂದು ಸಂದರ್ಭದಲ್ಲಿ ಭೂದೇವಿ ಸಂತೋಷದಿಂದ ಇರ್ತಾಳೆ. ಆ ಒಂದು ಸಂತೋಷವನ್ನು ಇಲ್ಲಿ ಕವಿ ನವಿಲಿಗೆ ಹೋಲಿಸಿ ಹೇಳಿರುವಂಥದ್ದನ್ನು ನಾವು ಕಾಣ್ತೀವಿ. ಆ ಒಂದು ಕಾರಣದಿಂದ ಇಲ್ಲಿ ಏನು ಹೇಳ್ತಾನೆ ಅಂದರೆ, ನಗಿ ನವಿಲು ಆಡತಿತ್ತ ಅಂದರೆ ಆ ಭೂದೇವಿಯ ಮೇಲೆ ಆ ನಗಿಯಿಂದ ಕೂಡಿರುವಂತಹ ಒಂದು ಸಂತೋಷದಿಂದ ಕೂಡಿರುವಂತಹ ಒಂದು ನವಿಲು ಆಟವನ್ನು ಆಡ್ತಾ ಇತ್ತು ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇದು ಈ ನಂತರ ಕವಿ ಏನು ಹೇಳ್ತಾನೆ ಅಂದರೆ, ಆಡತಿತ್ತ ಓಡತಿತ್ತ ನೋಡಿ, ಅದು ಸಂತೋಷಗೊಂಡು ಏನು ಮಾಡ್ತಾ ಇತ್ತು ನವಿಲು ಅಂತಂದ್ರೆ, ಒಂದು ಕಡೆಗೆ ನಿಲ್ತಿದ್ದಿಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಇನ್ನೊಂದು ಕಡೆಗೆ ಮತ್ತೊಂದು ಕಡೆಗೆ ಅದು ಉಲ್ಲಾಸದಿಂದ ಅದು ಅಡ್ಡಾಡ್ತಾ ಇತ್ತು ನವಿಲು ಅಂಥೇಳಿ ಇಲ್ಲಿ ಹೇಳ್ತಾರೆ. ಆ ಅಡ್ಡಾಡ್ತಾ ಇರುವಂತಹ ನವಿಲು ಹಾಗಾಗಿ ಏನು ಮಾಡ್ತಾ ಇತ್ತು ಅಂತಂದ್ರೆ, ಮುಗಿಲಿನ ಕಡೆಗೆ ಅದು ನೋಡ್ತಾ ಇತ್ತು. ಯಾಕದು ಮುಗಿಲ ಕಡೆಗೆ ನೋಡ್ತಾ ಇತ್ತು ಅಂತಂದ್ರೆ, ಈ ಹಸಿರು ಮಾಸದ ಹಾಗೆ, ಈ ಹಸಿರು ಕಣ್ಮರೆಯಾಗದ ಹಾಗೆ ಇನ್ನೂ ಹಚ್ಚು ಹಸಿರಾಗಿ ಅದು ಪ್ರಕೃತಿ ಇರಬೇಕು ಅಂಥೇಳಿ ಬಯಸ್ತಾ ಆ ಒಂದು ಮೋಡಗಳ ಕಡೆಗೆ ಅದು ಕಣ್ಣನ್ನು ಹಾಯಿಸ್ತಾ ಇತ್ತು. ಯಾಕೆಂದರೆ ಈ ಮೋಡದಿಂದ ಮಳೆ ಯಾವಾಗ ಬೀಳ್ತೈತಿ ಅನ್ನುವಂತಹ ಅಂದರೆ ಮಳೆಯನ್ನು ಅದು ನೋಡುವ ರೀತಿಯಲ್ಲಿ, ಮಳೆಯನ್ನು ಕಾಯುವ ರೀತಿಯಲ್ಲಿ ಅದು ಆ ನವಿಲು ಮೋಡಗಳ ಕಡೆಗೆ ನೋಡ್ತಾ ಇತ್ತು ಅನ್ನುವಂಥದ್ದನ್ನು ಈ 1ನೇ ಪ್ಯಾರದಲ್ಲಿ ಕವಿ ಹೇಳಿದ್ದಾನೆ. ಇಲ್ಲಿ 2ನೇ ಒಂದು ಪ್ಯಾರದಲ್ಲಿ ಕವಿ ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ನೋಡೋಣ. ಬನ್ನಿ ಸ್ನೇಹಿತರೆ. ಮಿನ 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 ಮಿಂಚುತ್ತಿತ್ತ, ನೋಡ್ರಿ ಎಷ್ಟು ಚಂದ ಹೇಳ್ತಾನೆ. ಮಿನ 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 ಮಿಂಚುತ್ತಿತ್ತ, ಮಿಂಚತಿತ್ತ ಮುಳುಗತಿತ್ತ,
ಮಿಂಚತಿತ್ತ ಮುಳುಗತಿತ್ತ, ಮುಳುಗತಿತ್ತ ತೊಳಗತಿತ್ತ, ಮುಳುಗತಿತ್ತ ತೊಳಗತಿತ್ತ, ನೆಲ ಜಲ ಬೆಳಗತಿತ್ತ ಅಂಥೇಳಿ ಇಲ್ಲಿ ಕವಿ ಹೇಳಿರುವಂಥದ್ದನ್ನು ನಾವು ಕಾಣ್ತೇವೆ. ಇದು ಏನನ್ನು ಇಟ್ಕೊಂಡು ಹೇಳಿರುವಂಥದ್ದು ಅಂತಂದ್ರೆ, ಈ ವಾಚ್ಯಾರ್ಥವನ್ನು ನೋಡಿದಾಗ ಒಂದು ಮಿಂಚನ ಕುರಿತು ಅದು ಹೇಳ್ತಾ ಇದೆ ಅನ್ನೋ ಕಂಡ್ರೂ ಇಲ್ಲಿ ಆ ಒಂದು ಕವಿ ಆ ಸೂರ್ಯನನ್ನು ಇಟ್ಟುಕೊಂಡು ಸೂರ್ಯನ ರಶ್ಮಿಯನ್ನು ಕುರಿತು, ಸೂರ್ಯನ ಬೆಳಕನ್ನು ಕುರಿತು ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ಆ ಒಂದು ಸಂದರ್ಭದಲ್ಲಿ, ಯಾವ ಸಂದರ್ಭದಲ್ಲಿ ಅಂತಂದರೆ, ಆ ಒಂದು ಪ್ರಕೃತಿ ಹಸಿರಿನಿಂದ ಕೂಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಈ ಮಳೆಯ ಒಂದು ವಾತಾವರಣ ಆಗಿರ್ತದೆ. ಆ ಒಂದು ವಾತಾವರಣದ ನಡುವೆ ಈ ಕಾರ್ಮೋಡಗಳೆಲ್ಲ ಮೋಡದಲ್ಲಿ ಕಟ್ಕೊಂಡಿರ್ತಾವೆ. ಆ ಕಾರ್ಮೋಡಗಳ ನಡುವೆ ಆಗಾಗ ಈ ಸೂರ್ಯ ಭೂಮಿಗೆ ದರ್ಶನವನ್ನು ಕೊಟ್ಟು ಮತ್ತೆ ಕಣ್ಮರಿಯಾಗುವಂತಹ ಒಂದು ಸನ್ನಿವೇಶವನ್ನು ಈ ಒಂದು ಪ್ಯಾರದಲ್ಲಿ ಹೇಳಿರುವಂಥದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ಏನಾಗ್ತಾ ಇತ್ತು, ಆಗಾಗ ಕಾರ್ಮೋಡಗಳು ಬಂದಾಗ ಸೂರ್ಯ ಕಣ್ಮರೆಯಾಗ್ತಾ ಇದ್ದ, ಮತ್ತೆ ಆ ಮೋಡಗಳು ಸರದ ನಂತರ ಮತ್ತೆ ಸೂರ್ಯ ಪ್ರತ್ಯಕ್ಷ ಆಗ್ತಾ ಇದ್ದ. ಆ ಒಂದು ಸಂದರ್ಭದಲ್ಲಿ ಈ ಭೂಮಿಯ ಮೇಲೆ ನಡೀತಾ ಇದ್ದಂತಹ ಕ್ರಿಯೆ ಯಾವ ರೀತಿಯಾಗಿತ್ತು ಅನ್ನೋದನ್ನು ಈ ಎರಡನೇ ಒಂದು ಪ್ಯಾರದಲ್ಲಿ ಕವಿ ಹೇಳಿರುವಂಥದ್ದನ್ನು ನಾವು ಕಾಣ್ತೀವಿ. ಯಾವ ರೀತಿಯಲ್ಲಿ ಅದು ಇತ್ತು ಅಂತಂದ್ರೆ, ಎರಡನೇ ಒಂದು ಪ್ಯಾರದಲ್ಲಿ ಕವಿ ಈ ರೀತಿಯಾಗಿ ಹೇಳ್ತಾನೆ, ಮಿನ 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 ಮಿಂಚುತ್ತಿತ್ತ, ಮಿನ 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 ಮಿಂಚುತ್ತಿತ್ತ, ಮೂಡತಿತ್ತ ಮುಳುಗತಿತ್ತ, ಮೂಡತಿತ್ತ ಮುಳುಗತಿತ್ತ, ಮುಳುಗತಿತ್ತ ತೊಳಗತಿತ್ತ, ಮುಳುಗತಿತ್ತ ತೊಳಗತಿತ್ತ, ನೆಲ ಜಲ ಬೆಳಗತಿತ್ತ, ನೆಲ ಜಲ ಬೆಳಗತಿತ್ತ. ನೋಡಿ ಸ್ನೇಹಿತರೆ, ಎಷ್ಟು ಸುಂದರವಾಗಿ ಇಲ್ಲಿ ದ ರಾ ಬೇಂದ್ರೆಯವರು ಹೇಳ್ತಾರೆ ಅಂತಂದರೆ, ಈ ಮೊದಲನೇ ಪ್ಯಾರದಲ್ಲಿ ನವಿಲು ಆಕಾಶದ ಕಡೆಗೆ ನೋಡುವಂತಹ ಒಂದು ಮಾತನ್ನು ನಾವು ಉಲ್ಲೇಖಿಸ್ತೇವೆ. ಈ ನವಿಲು ಯಾವಾಗ ಒಂದು ಆಕಾಶದ ಕಡೆಗೆ ಮುಖವನ್ನು ಮಾಡಿ ನರ್ತನೆಯನ್ನು ಮಾಡ್ತದೆ ಅಂತಂದರೆ, ಯಾವಾಗ ಆ ಕಾರ್ಮೋಡಗಳು ಕಟ್ಟಿ ಗುಡುಗಿನ ಶಬ್ದ ಆ ನವಿಲಿನ ಕಿವಿಗೆ ಬೀಳ್ತೈತೋ ಆಗ ಆ ಮನಸ್ಸು ಉಲ್ಲಾಸಗೊಂಡು ಅದು ನರ್ತನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತದೆ ಅಂಥೇಳಿ ಈ ಸಾಮಾನ್ಯವಾಗಿ ಜನ ಹೇಳುವಂತಹ ಮಾತು. ಇದಕ್ಕೆ ಪರ್ಯಾಯವಾಗಿ ಅಲ್ಲಮ ಪ್ರಭುವಿನ ಒಂದು ಪ್ರಭುಲಿಂಗ ಲೀಲೆ ಒಳಗೆ ಈ ಒಂದು ಮಾತು ಬರುವಂಥದ್ದನ್ನು ನಾವು ಕಾಣ್ತೇವೆ. ಏನಂದ್ರೆ, ಅಲ್ಲಮ ಪ್ರಭು ಮದ್ದಳೆಯನ್ನು ಬಾರಿಸಿದಂಥ ಸಂದರ್ಭದಲ್ಲಿ ಮಾಯೆ ಯಾವ ರೀತಿಯಾಗಿ ನರ್ತನೆಯನ್ನು ಮಾಡಿದ್ಲು ಅಂದ್ರೆ, ಕಾರ್ಮೋಡ ಗರ್ಜನೆಯ ಕೇಳಿದ ಸೋಗೆಯಂತೆ ಅಲ್ಲಿ ಆಕೆ ನರ್ತನೆ ಮಾಡುವಂತಹ ಒಂದು ಉದಾಹರಣೆ ಅಲ್ಲಮ ಲೀಲೆಯಲ್ಲಿ ಬರುವಂಥದ್ದನ್ನು ನಾವು ಕಾಣ್ತೇವೆ. ಅಂದ್ರೆ ಆ ಕಾರ್ಮೋಡಗಳ ಗರ್ಜನೆ ಅಂದ್ರೆ ಕರಿಯಾದಂತಹ ಮೋಡಗಳ ಒಂದು ಧ್ವನಿ ಯಾವ ಸಂದರ್ಭದಲ್ಲಿ ಮೂಡ್ತೈತೋ ಆಗ ನವಿಲು ಸಂತೋಷದಿಂದ ಆಕಾಶದ ಕಡೆಗೆ ನೋಡ್ತಾ ನರ್ತನೆಯನ್ನು ಮಾಡುವಂಥ ಸನ್ನಿವೇಶ ಅಲ್ಲಿ ಬರ್ತದೆ. ಹಾಗಾಗಿ ಇಲ್ಲಿ ಎರಡನೇ ಪ್ಯಾರದಲ್ಲಿ ನಮಗೆ ಗೊತ್ತಾಗುವಂಥ ವಿಚಾರ ಏನಂದ್ರೆ, ಆ ಒಂದು ಸಂದರ್ಭದಲ್ಲಿ ಬಹುಶಃ ಮಳೆಗಾಲದ ಸನ್ನಿವೇಶ ಇರಬೇಕು. ಹಾಗಾಗಿ ಅಲ್ಲಿ ಏನಾಗ್ತಾ ಇತ್ತು ಅಂದರೆ, ಈ ಸೂರ್ಯನ ಚಲನವಲನಗಳು ಯಾವ ರೀತಿಯಾಗಿದ್ದು ಅನ್ನೋದನ್ನು ಕವಿ ಇಲ್ಲಿ ಹೇಳ್ತಾನೆ. ಅಲ್ಲಿ ಆಗಾಗ ಆ ಒಂದು ಸೂರ್ಯನ ರಶ್ಮಿ, ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಯನ್ನು ಸ್ಪರ್ಶ ಮಾಡ್ತಾ ಇದ್ದು, ಯಾವಾಗ ಅಂತಂದ್ರೆ ಆ ಕಾರ್ಮೋಡಗಳು ಯಾವಾಗ ಸರಿತಾ ಇದ್ದುವೋ ಆಗ ಸೂರ್ಯನ ಕಿರಣಗಳು ನೇರವಾಗಿ ಅಲ್ಲಿ ಭೂಮಿಗೆ ಬೀಳ್ತಾ ಇದ್ದು, ಭೂಮಿಗೆ ಬಿದ್ದಾಗ ಇಲ್ಲಿರುವಂತಹ ಚರಾಚರ ವಸ್ತುಗಳೆಲ್ಲ ಪ್ರಕಾಶಮಾನವಾಗಿ ಅಲ್ಲಿ ಗೋಚರವಾಗ್ತಾ ಇದ್ದು. ಅಂದರೆ ಈ ಒಂದು ಕತ್ತಲಲ್ಲಿ ಇದ್ದಂತಹ ಜಗತ್ತು ಆ ಸೂರ್ಯನ ರಶ್ಮಿಯಿಂದ ಬೆಳಕಿನ ಕಡೆಗೆ ಸಾಗ್ತಾ ಇತ್ತು. ಆಗ ಎಲ್ಲ ವಸ್ತುಗಳು ಮಿಂಚುವುದಕ್ಕೆ ಪ್ರಾರಂಭ ಆಗ್ತಿತ್ತು. ಆ ಒಂದು ಮಿಂಚುವ ಸ್ಥಿತಿಯನ್ನು ಕವಿ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಮಿನ 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 ಮಿಂಚುತ್ತಿತ್ತು, ಮಿನ 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 ಮಿಂಚುತ್ತಿತ್ತು ಅಂಥೇಳಿ ಇಲ್ಲಿ ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಅಂದರೆ ಆ ರೀತಿಯಲ್ಲಿ ಈ ಪ್ರಕಾಶಮಾನವಾಗಿ ಪ್ರತಿಯೊಂದು ವಸ್ತುಗಳು ಅಲ್ಲಿ ಗೋಚರ ಆಗ್ತಾ ಇದ್ದು ಅನ್ನುವಂಥ ಮಾತನ್ನು ಹೇಳ್ತಾರೆ. ನೋಡ್ರಿ, ನಂತರ ಈ ಒಂದು ಸಂದರ್ಭದಲ್ಲಿ ಸೂರ್ಯ ಯಾವ ರೀತಿಯಾಗಿ ವರ್ತನೆಯನ್ನು ಮಾಡ್ತಾ ಇತ್ತು ಅಂತಂದರೆ, ಇಲ್ಲಿ ಮೂಡತಿತ್ತ ಮುಳುಗತಿತ್ತ,
ಅಂದ್ರೆ ಆಗಾಗ ಮೋಡಗಳು ಬಂದಂಥ ಸಂದರ್ಭದಲ್ಲಿ ಅದು ಮುಳುಗ್ತಿತ್ತು, ಮೋಡಗಳು ಸರಿದಂಥ ಸಂದರ್ಭದಲ್ಲಿ ಮತ್ತೆ ಆ ಸೂರ್ಯ ಮೂಡಿ ಬರ್ತಾ ಇದ್ದ. ಆ ಒಂದು ಕ್ರಿಯೆ ಅಲ್ಲಿ ಯಥಾವತ್ತಾಗಿ ಆ ಒಂದು ಮೋಡಗಳನ್ನು ಮತ್ತು ಸೂರ್ಯನ ನಡುವೆ ಅದು ನಡೀತಾ ಇತ್ತು ಅಂತ ಹೇಳ್ತಾನೆ. ನೋಡ್ರಿ, ಇನ್ನು ಈ ಮುಳುಗಿದಂಥ ಸಂದರ್ಭದಲ್ಲಿ ಅದನ್ನೇ ಮುಂದುವರೆದು ಹೇಳ್ತಾರೆ, ಮುಳುಗುತ್ತಿತ್ತ ತೊಳಗತಿತ್ತ. ನೋಡ್ರಿ, ಮುಳುಗುವುದು ಅಂದ್ರೆ ಒಂದೇ, ತೊಳಗುವುದು ಅಂದ್ರೆ ಮಿಂಚುವುದು. ನೋಡಿ, ಇಲ್ಲಿ ಸೂರ್ಯ ಮತ್ತೆ ಮುಳುಗ್ತಾ ಇದ್ದ, ಮತ್ತೆ ಅದಕ್ಕಿಂತ ಪ್ರಕಾಶಮಾನವಾಗಿ ಅವನು ಹೊರಹೊಮ್ಮುತ್ತಿದ್ದ, ತೊಳಗತಿದ್ದ ಅಂಥೇಳಿ ಇಲ್ಲಿ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಕಿರಣಗಳು ಏನದವು, ಆ ಕಿರಣಗಳು ನೆಲದ ಮೇಲೆ ಬಿದ್ದಾಗ ನೆಲ ಫಳಫಳನೆ ಹೊಳಿತಾ ಇತ್ತು, ಜಲದ ಮೇಲೆ ಬಿದ್ದಾಗ ಜಲ ಅದು ಫಳಫಳನೆ ಹೊಳಿತಾ ಇತ್ತು. ಒಟ್ಟಾರೆಯಾಗಿ ಆ ನೆಲ ಇರ್ಬೋದು, ಜಲ ಇರ್ಬೋದು, ಅದು ಆ ಪ್ರಕಾಶದಿಂದ ಜಗತ್ತೇ ಬೆಳಗ್ತಾ ಇತ್ತು ಅನ್ನೋದನ್ನು ಇಲ್ಲಿ ಕವಿ ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಈ ಕವಿ ಮೂರನೇ ಒಂದು ಪದ್ಯದಲ್ಲಿ ಏನು ಹೇಳ್ತಾನೆ ಅನ್ನೋದನ್ನು ನಾವು ನೋಡೋಣ ಬನ್ನಿ. ಕಣ್ಣಿನಾಗಿನ ಬಣ್ಣದ ನೋಟ, ಕಣ್ಣಿನಾಗಿನ ಬಣ್ಣದ ನೋಟ, ತಕ ತಕ ಕುಣಿದು ಹಾಡುತ್ತಿತ್ತ, ತಕ ತಕ ಕುಣಿದು ಹಾಡುತ್ತಿತ್ತ, ಕುಣಿತಿತ್ತ ಮಣಿತಿತ್ತ, ಕುಣಿತಿತ್ತ ಮಣಿತಿತ್ತ, ಒಣಪಿನ ಅಲೆ ಒಣದ ಹಾಡುತ್ತಿತ್ತ, ಒಣಪಿನ ಅಲೆ ಒಣದ ಹಾಡುತ್ತಿತ್ತ. ನೋಡ್ರಿ, ಇಲ್ಲಿ ಎಷ್ಟು ಸುಂದರವಾಗಿ ಈ ಒಂದು ಸಾಲುಗಳಲ್ಲಿ ಕವಿ ಹೇಳ್ತಾನೆ ಅಂತಂದರೆ, ಆ ಒಂದು ಪ್ರಕೃತಿಯನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ಸಹಿತ ಆ ನೋಟ ಆಕರ್ಷಣೀಯವಾಗಿ ಕಾಣ್ತಾ ಇತ್ತು. ಸಹಜವಾಗಿ ಈ ಒಣಗಿರುವಂತಹ ಪ್ರಕೃತಿಯನ್ನು ನೋಡೋದಕ್ಕಿಂತಲೂ ಹಸಿರಿನಿಂದ ಕೂಡಿರುವಂತಹ ಒಂದು ಪ್ರಕೃತಿಯನ್ನು ನೋಡೋದು ಬಹಳ ಒಂದು ವಿಶೇಷವಾಗಿ ಗೋಚರ ಆಗ್ತದೆ. ಆ ಪ್ರತಿಯೊಬ್ಬರನ್ನೂ ಸಹಿತ ಆ ಹಸಿರು ತನ್ನ ಕಡೆಗೆ ಆಕರ್ಷಣೆ ಮಾಡುವಂಥ ಶಕ್ತಿಯನ್ನು ಉಳ್ಳಂಥದ್ದಾಗಿದೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಆ ಒಂದು ದಿನಗಳಲ್ಲಿ ಇರುವಂತಹ ಪ್ರಕೃತಿಯ ಒಂದು ಸೌಂದರ್ಯ, ಆ ಒಂದು ಸುಂದರತೆ ಏನಾಗ್ತಾಯಿತ್ತು ಅಂದ್ರೆ, ಕಣ್ಣಿನ್ಯಾಗ ಬಣ್ಣದ ನೋಟ ತಕ ತಕ ಕುಣಿದು ಹಾಡುತ್ತಿತ್ತ. ನೋಡ್ರಿ, ಆ ಒಂದು ಕಣ್ಣಿನೊಳಗೆ ಆ ಒಂದು ಬಣ್ಣದ ಹಸಿರು ಬಣ್ಣಿನಿಂದ ಕೂಡಿರುವಂಥ ಒಂದು ನೋಟ ಅದು ಏನೈತಲ್ಲ, ಕಣ್ಣಿನಲ್ಲಿ ತಕ ತಕ ಅಂಥೇಳಿ ಕುಣಿದು ಹಾಡ್ತಾ ಇತ್ತು. ಅಂದರೆ ಕಣ್ಣಿನ ತುಂಬ ಆ ಹಸಿರು ಪ್ರಕೃತಿಯೇ ಅಲ್ಲಿ ತುಂಬಿಕೊಂಡಿರ್ತಾ ಇತ್ತು. ಆ ಒಂದು ವಾತಾವರಣ ಅವತ್ತಿನ ದಿನಗಳಲ್ಲಿ ಇತ್ತು ಅಂಥೇಳಿ ಇಲ್ಲಿ ಹೇಳ್ತಾರೆ. ನಂತರ ಏನು ಹೇಳ್ತಾರೆ ಅಂದರೆ, ಕುಣಿಯತಿತ್ತ ಮಣಿಯತಿತ್ತ, ಕುಣಿಯತಿತ್ತ ಮಣಿಯತಿತ್ತ, ಒಣಪಿನ ಅಲೆ ಒಣದಾಡುತ್ತಿತ್ತ. ನೋಡ್ರಿ, ಇನ್ನೂ ಒಂದು, ಈಗ ಆ ಒಂದು ಪ್ರಕೃತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಏನಿರ್ತದೆ ಅಂದರೆ, ನೋಡುವ ದೃಷ್ಟಿ ಎಲ್ಲಿವರೆಗೆ ಹೋಗ್ತದೋ ಅಲ್ಲಿವರೆಗೆ ನಮಗೆ ಪ್ರಕೃತಿ ಕಂಡು ಬರ್ತದೆ. ಆದರೆ ಆ ಪ್ರಕೃತಿ ಸಮಾನವಾಗಿರದೆ ಅಲ್ಲಲ್ಲಿ ಒಬ್ಬು ತಗ್ಗುಗಳಿರುವಂಥದ್ದು, ಗುಡ್ಡ ಗವಿಗಳಿರುವಂಥದ್ದನ್ನು ನಾವು ಕಾಣ್ತೇವೆ, ಗಿಡ ಮತ್ತು ಗಂಟೆಗಳಿರುವಂಥದ್ದನ್ನು ನಾವು ಕಾಣ್ತೀವಿ. ಆ ಒಂದು ಸಂದರ್ಭದಲ್ಲಿ ಗಿಡ ಗಂಟೆಗಳಿರ್ಬೋದು, ಗುಡ್ಡ ಬೆಟ್ಟಗಳಿರ್ಬೋದು, ನದಿ ಸರೋವರಗಳಿರ್ಬೋದು, ಅಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿ ನಾವು ಕಾಣುವಂತಹ ಒಂದು ವಾತಾವರಣ ಯಾವ ರೀತಿಯಾಗಿರ್ತದೆ ಅಂದರೆ, ಇಲ್ಲಿ ಉಬ್ಬು ತಗ್ಗುಗಳಿಂದ ಕೂಡಿರುವಂಥ ರೀತಿಯಲ್ಲಿ ಇರ್ತದೆ. ಹಾಗಾಗಿ ಕವಿ ಇಲ್ಲಿ ಏನು ಹೇಳ್ತಾನೆ ಅಂದರೆ, ಕುಣಿಯತಿತ್ತ ಮಣಿಯತಿತ್ತ ಅಂದರೆ, ಒಂದೊಂದು ಎಲ್ಲಿ ಆ ಒಂದು ದಟ್ಟವಾದಂಥ ಅರಣ್ಯ ಬೆಳೆದಿರ್ತದೋ ಅಲ್ಲಿ ಎದ್ದು ನಿಲ್ತಿರುವಂಥ ರೀತಿಯಲ್ಲಿ ಇರ್ತಾಯಿತ್ತು. ಆ ಒಂದು ಗಿಡಗಳೆಲ್ಲ ಅಲ್ಲಾಡುವಂತಹ ರೀತಿ ಒಂದು ಪ್ರಕೃತಿಯೇ ನರ್ತನವನ್ನು ಮಾಡ್ತಾ ಇದೆಯೇನೋ ಅನ್ನುವಂಥ ರೀತಿಯಲ್ಲಿ ಅದು ಗೋಚರ ಆಗ್ತಾಯಿತ್ತು. ಕುಣಿಯತಿತ್ತ ಮಣಿಯತಿತ್ತ ಅಂದರೆ ಗಿಡಗಳು ಬಾಗುವಂಥದ್ದು, ಅಲ್ಲಾಡುವಂಥದ್ದನ್ನು ನೋಡಿದಾಗ ಆ ರೀತಿಯಾಗಿ ಅಲ್ಲಿ ಕಾಣ್ತಾ ಇತ್ತು. ಸಹಜವಾಗಿ ಆ ಒಂದು ಪ್ರಕೃತಿಯನ್ನು ನೋಡಿದಾಗ ದೂರಕ್ಕೆ ಹೋದಂತೆಲ್ಲ ಏರಿಳಿತಗಳು ಏನು ಕಂಡು ಬರ್ತಾ ಇದ್ವೋ, ಆ ಪ್ರಕೃತಿಯಲ್ಲಿರುವಂಥ ಏರಿಳಿತಗಳು ಸಹಿತ ಕವಿಗೆ ಆ ಪ್ರಕೃತಿ ಮಾತೆ ನೃತ್ಯವನ್ನು ಮಾಡ್ತಾ ಇದ್ದಾಳೇನೋ ಅನ್ನುವಂತಹ ಒಂದು ಭಾಸ ಇಲ್ಲಿ ಕವಿಗೆ ಆಗ್ತಾ ಇತ್ತೇನೋ. ಹಾಗಾಗಿ ಈ ರೀತಿಯಲ್ಲಿ ಅವನು ವರ್ಣನೆಯನ್ನು ಮಾಡಿರುವಂಥದ್ದನ್ನು ನಾವು ಕಾಣ್ತೀವಿ. ಸ್ನೇಹಿತರೆ, ಈ ಮೂರು
ಪ್ಯಾರಗಳು ಈ ಒಂದು ಹಸಿರಿನಿಂದ ಕೂಡಿರುವಂತಹ ವಾತಾವರಣವನ್ನು ಉಲ್ಲೇಖಿಸಿದರೆ, ಇನ್ನು 3 ಪ್ಯಾರಗಳು ಇಲ್ಲಿ ಆ ಒಂದು ಬರಗಾಲದ ಸನ್ನಿವೇಶದಲ್ಲಿರುವಂತಹ ಪ್ರಕೃತಿಯನ್ನು ಕುರಿತು ಹೇಳುವಂಥ ರೀತಿಯಲ್ಲಿ ಇಲ್ಲಿ ವ್ಯಕ್ತವಾಗಿರುವಂಥದ್ದನ್ನು ನಾವು ಕಾಣ್ತೇವೆ. ನಾನು ಮೊದಲಿಗೆ ಹೇಳಿದೆ, ಈ ಒಂದು ಕಾವ್ಯ 2 ಭಾಗಗಳಲ್ಲಿ ವಿಭಾಗಗೊಂಡಿದೆ. ಒಂದು ಹಸಿರಿನಿಂದ ಕೂಡಿರುವಂತಹ ಒಂದು ವಾತಾವರಣ ಉಲ್ಲೇಖಿಸುವಂಥದ್ದಾದರೆ, ಇನ್ನೂ ಒಂದು ಅಲ್ಲಿ ಬಿದ್ದಂತಹ ಬರಗಾಲ, ಅಲ್ಲಿ ಇರುವಂಥ ಪ್ರಕೃತಿ, ಒಣಗಿರುವ ರೀತಿಯಲ್ಲಿರುವಂತಹ ಪ್ರಕೃತಿಯನ್ನು ಕುರಿತು ಹೇಳಿರುವ ರೀತಿಯಲ್ಲಿ ಈ ಕಾವ್ಯ ಮೂಡಿ ಬಂದಿದೆ ಅನ್ನುವಂಥ ಮಾತನ್ನು ಹೇಳಿದ್ದೆ. ಅದನ್ನು ಮತ್ತೊಮ್ಮೆ ನಿಮಗೆ ಜ್ಞಾಪಿಸಿ, ಇಲ್ಲಿ 4ನೇ ಒಂದು ಪ್ಯಾರದಲ್ಲಿ ಕವಿ ಏನು ಹೇಳಿದ್ದಾನೆ ಅನ್ನುವಂಥದ್ದನ್ನು ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ನೋಡೋಣ. ಮನದ ಮಾಮರದ ಕೊನೆಗೆ ಕೋಕಿಲೊಂದು ಕೂಡತಿತ್ತು. ಮನದ ಮಾಮರದ ಕೊನೆಗೆ ಕೋಕಿಲೊಂದು ಕೂಡತಿತ್ತು. ಕೂಡತಿತ್ತ ಹಾಡಬಿಟ್ಟು, ಕೂಡತಿತ್ತ ಹಾಡಬಿಟ್ಟು ಬರೇ ನಿನ್ನ ನೋಡತಿತ್ತ, ಬರೇ ನಿನ್ನ ನೋಡತಿತ್ತ. ನೋಡ್ರಿ, ಇಲ್ಲಿ ಇದು ಭಾಳ ಅರ್ಥಗರ್ಭಿತವಾದಂತಹ ಒಂದು ಮಾತು ಅಂಥೇಳಿ ನಾವು ಹೇಳ್ಬೋದು. ಯಾಕಂದ್ರೆ ಈ ಕೋಗಿಲೆ ಎನ್ನುವಂಥದ್ದು ಯಾವಾಗಲೂ ಹಾಡ್ತಾ ಇರುವಂತಹ ಒಂದು ಪಕ್ಷಿ. ಅಂದರೆ ಹಸಿರಿನಿಂದ ಕೂಡಿರುವಂತಹ ಸಂದರ್ಭದಲ್ಲಿ ಚಿಗುರೆಲೆಗಳನ್ನು ತಿಂದು ಅದು ಯಾವಾಗಲೂ ಸಂತೋಷದಿಂದ ಹಾಡುವಂಥ ಒಂದು ಪಕ್ಷಿಯಾಗಿರ್ತದೆ. ಆದರೆ ಇಲ್ಲಿ ಅದು ಹಾಡನ್ನು ಮರೆತು ಮೌನವಾಗಿ ಕೂತಿದೆ ಅಂತಂದ್ರೆ, ಅಲ್ಲಿ ಅವತ್ತಿನ ದಿವಸ ಹಸಿರಿನ ಕೊರತೆ, ಅಂದರೆ ಬರ ಕ್ಷಾಮದ ಒಂದು ಪರಿಸ್ಥಿತಿ ಅಲ್ಲಿ ಒದಗಿ ಬಂದಿತ್ತು ಅನ್ನೋದರ ಸಂಕೇತವಾಗಿ ಇಲ್ಲಿ ಕವಿ ಹೇಳಿರುವಂಥದ್ದನ್ನು ನಾವು ಕಾಣ್ತೇವೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಮನದ ಮಾಮರದ ಕೊನೆಗೆ. ನೋಡ್ರಿ, ಇಲ್ಲಿ ಮನದ ಅಂದ್ರೆ ನಮ್ಮ ಮನಸ್ಸಲ್ಲ, ಈ ಭೂತಾಯಿಯ ಮನಸ್ಸಿನ ಮಾವಿನ ಮರ ಏನಾಯ್ತೋ, ಆ ಮಾವಿನ ಮರದ ಕೊನೆಯಲ್ಲಿ ಯಾವಾಗಲೂ ನಾವು ಕೋಗಿಲೆಯನ್ನು ಗುರುತಿಸುವಂಥದ್ದೇ ಈ ಮಾವಿನ ಮರದ ಚಿಗುರಿನೊಂದಿಗೆ ಅದರ ಸಂಬಂಧವನ್ನು ಗುರುತಿಸ್ತೀವಿ. ಅಂದ್ರೆ ವಸಂತ ಮಾಸ ಬರಬೇಕು, ಮಾವಿನ ಮರ ಚಿಗುರಬೇಕು, ಆ ಚಿಗುರನ್ನು ತಿಂದು ಕೋಗಿಲೆ ಹಾಡನ್ನು ಹಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಬಾರಿನೂ ಕಲ್ಪನೆಯನ್ನು ಮಾಡ್ಕೊಳ್ತಾ ಬಂದಿರ್ತೇವೆ. ಈಗಲೂ ಸಹಿತ ಅದೇ ರೀತಿಯಲ್ಲಿ ಕವಿ ಹೇಳಿರುವಂಥದ್ದನ್ನು ನಾವು ಕಾಣ್ತೇವೆ. ಏನಂದ್ರೆ, ಈ ಮನಸ್ಸಿನ ಮಾಮರ ಏನೈತಲ್ಲ, ಮನಸ್ಸಿನ ಒಂದು ಮಾಮರ ಅಂದರೆ ಭೂದೇವಿಯ ಮನಸ್ಸಿನ ಮಾಮರ ಅಂದರೆ ಮಾವಿನ ಮರ, ಅದರ ಮೇಲೆ ಕೊನೆಗೆ ಈ ಒಂದು ಕೋಗಿಲೆ ಕೂತ್ಕೊಂಡಿತ್ತಂತ. ಕೂತಿದ್ದು ಯಾವ ರೀತಿಯ ಕೂತಂದ್ರೆ ಮೌನವಾಗಿ ಕೂತ್ಕೊಂಡಿದೆ. ಅಂದರೆ ಬಹುಶಃ ಈ ಅಕ್ಕಮಹಾದೇವಿ ತನ್ನ ಒಂದು ವಚನದಲ್ಲಿ ಹೇಳ್ತಾಳೆ, ಕೆಲಸಕ್ಕೆ ಬಾರದ ಕುತರ್ಕಿಗಳಡಿಯಲ್ಲಿ ಮಾಗಿಯ ಕೋಗಿಲೆಯಂತೆ ಮೂಗಿಯಾಗಿರಬೇಕು ಅಂತೇಳಿ. ಕೆಲಸಕ್ಕೆ ಬಾರದ ಕುತರ್ಕಿಗಳ ಅಡಿಯಲ್ಲಿ ಮಾಗಿಯ ಕೋಗಿಲೆಯಂತೆ ಮೂಗಿಯಾಗಿರಬೇಕು ಅಂಥೇಳಿ ಇಲ್ಲಿ ಒಂದು ಮಾತನ್ನು ಹೇಳಿರುವಂಥದ್ದನ್ನು ನಾವು ಕಾಣ್ತೀವಿ. ಅಂದರೆ ಈ ಒಂದು ಪ್ರಕೃತಿ ಹಸಿರಿನಿಂದ ಕೂಡಿದ್ರೆ ಅದು ಕೆಲಸಕ್ಕೆ ಬರುವಂಥದ್ದು. ಒಂದು ವೇಳೆ ಒಣಗಿತ್ತು ಅಂತಂದ್ರೆ ಪ್ರಕೃತಿಯಲ್ಲಿ ಏನೂ ಉಲ್ಲಾಸ ಇಲ್ಲ, ಅದು ಕೆಲಸಕ್ಕೆ ಬಾರದೇ ಇರುವಂಥದ್ದು ಅನ್ನೋದು ಆ ಒಂದು ಕೋಗಿಲೆಯ ಒಂದು ಮನಸ್ಥಿತಿ ಆಗಿತ್ತು. ಹಾಗಾಗಿ ಆ ಒಂದು ಕೋಗಿಲೆ ಏನು ಮಾಡ್ತದಪ್ಪ ಅಂದ್ರೆ, ನನಗಿದು ಉಪಯೋಗಕ್ಕೆ ಬರದೇ ಇರುವಂತಹ ವಸ್ತುಗಳು ಈ ಪ್ರಕೃತಿಯಲ್ಲದವ, ಅದಕ್ಕಾಗಿ ನಾನು ಇಲ್ಲಿ ಹಾಡನ್ನು ಹಾಡಬಾರ್ದು ಅಂಥೇಳಿ ಅದು ತಿಳ್ಕೊಂಡು ಮಾಘ ಮಾಸದಲ್ಲಿ ಅಂದರೆ ಚಳಿಗಾಲದಲ್ಲಿ ಕೋಗಿಲೆಗಳು ಶಾಂತವಾಗಿ ಯಾವ ರೀತಿಯಲ್ಲಿ ಕೂಡ್ತವಲ್ಲ ಆ ರೀತಿಯಲ್ಲಿ ಈ ಒಂದು ಕೋಗಿಲೆ ಶಾಂತವಾಗಿ ಕೂತ್ಕೊಂಡಿರುವುದನ್ನು ಇಲ್ಲಿ ಕವಿ ಹೇಳ್ತಾನೆ. ಅಂತಂದರೆ ಬಹುಶಃ ಆ ಒಂದು ಸಂದರ್ಭ ಮಾಘ ಮಾಸ ಆಗಿರಬೇಕು, ಇಲ್ಲ ಬರಗಾಲದ ಒಂದು ಸನ್ನಿವೇಶ ಅದು ಆಗಿರಬೇಕು ಅನ್ನೋದು ಈ ಮಾತುಗಳಿಂದ ನಮಗೆ ತಿಳಿದು ಬರ್ತದೆ. ನೋಡಿರಿ, ಇನ್ನು ಆ ಒಂದು ಕೋಗಿಲೆ ಏನು ಮಾಡ್ತಾಯಿತ್ತು ಅಂದ್ರೆ ಹಾಡೋದನ್ನು ಮರೆತು ಬಿಟ್ಟಿತ್ತು. ಬರೀ ಏನು ಮಾಡ್ತಾಯಿತ್ತು, ನಿನ್ನ ನೋಡತಿತ್ತ. ಆ ಬರೀ ನಿನ್ನ ನೋಡತಿತ್ತ ಅಂದ್ರೆ ಯಾರನ್ನು ನೋಡ್ತಾ ಇತ್ತು? ಅದು ಆ ಪ್ರಕೃತಿಯನ್ನು ನೋಡ್ತಾ ಇತ್ತು.
ಗೊತ್ತಾಯ್ತು ರೀ. ಭೂದೇವಿಯನ್ನು ನೋಡ್ತಾ ಇತ್ತು. ಏನಪ್ಪ ಇದು ಭೂದೇವಿ ಹೆಂಗೆ ಹಸಿರಿನಿಂದ ಕೂಡಿರುವಂಥವಳು, ಇವತ್ತು ಹೆಂಗೆ ಆ ಒಣ 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 ಬಣ 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 ಎಲ್ಲಿ ನೋಡಿದ್ರೂ ಈ ಒಂದು ರೀತಿ ಕಂಡು ಬರ್ತಾ ಇದೆಯಲ್ಲ ಅಂಥೇಳಿ ಈ ಕೋಗಿಲೆ ಆ ಭೂದೇವಿಯನ್ನು ನೋಡ್ತಾ ಇತ್ತು ಅನ್ನುವಂಥ ಮಾತನ್ನು ಕವಿ ಇಲ್ಲಿ ಹೇಳಿರುವಂಥದ್ದನ್ನು ನಾವು ಕಾಣ್ತೀವಿ. ಸ್ನೇಹಿತರೆ, ಪ್ಯಾರದಲ್ಲಿ ಕವಿ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ಒಂದು ಜೀವ ನೊಂದುಕೊಂಡು ಹಗಲಿರುಳು ಮಿಡುಕಾಡುತ್ತಿತ್ತ ಮಿಡುಕತಿತ್ತ ತೊಡಕತಿತ್ತ ಏನೋ ಒಂದು ಹುಡುಕತಿತ್ತ ಅಂಥೇಳಿ ಇಲ್ಲಿ ಕವಿ ಹೇಳ್ತಾರೆ. ನೋಡಿ ಸ್ನೇಹಿತರೆ, ಎಷ್ಟು ಸುಂದರವಾಗಿ ಇಲ್ಲಿ ಕವಿ ಹೇಳಿದ್ದಾನೆ ಅಂತಂದರೆ, ಒಂದು ಜೀವ ನೊಂದುಕೊಂಡು ಅಂಥೇಳಿ ಇಲ್ಲಿ ಒಂದು ಪದವನ್ನು ಬಳಸ್ತಾನೆ. ಇಲ್ಲಿ ಒಂದು ಜೀವ ಅಂತಂದರೆ ಯಾರು ಅನ್ನುವಂಥ ಗೊಂದಲಕ್ಕೆ ನಾವು ಬೀಳಬಾರ್ದು. ಅಥವಾ ಒಂದು ಜೀವ ಅಂದರೆ ಒಂದು ಸ್ತ್ರೀ ಅಥವಾ ಯಾವುದೋ ಒಂದು ಹೆಣ್ಣು, ಒಂದು ಪುರುಷ ಅಂಥೇಳಿ ನಾವು ಇಟ್ಕೋಬಾರ್ದು. ಇಲ್ಲಿ ಮೇಲಿನ ಒಂದು ಪ್ಯಾರದಲ್ಲಿ ಈ ಕೋಗಿಲೆಯ ಒಂದು ವಿಚಾರ ಬಂದೈತಂದಾಗ ನಾವು ಇಲ್ಲಿ ಆ ಒಂದು ಜೀವವನ್ನು ಕೋಗಿಲೆನೇ ಅಂತೇಳಿ ಇಟ್ಕೋಬೇಕು. ಆಗ ನಮಗೆ ಈ ಪ್ಯಾರದ ಒಂದು ಅರ್ಥ ಬರ್ತದೆ. ಇಲ್ಲಿ ಈ ಕೋಗಿಲೆ ಪ್ರಕೃತಿಯಲ್ಲಿ ಇದ್ದಂತಹ, ಅಂದರೆ ಈ ಒಂದು ನಮ್ಮ ಪರಿಸರವನ್ನು ನೋಡಿ ಅವತ್ತಿನ ದಿನ ಆ ಒಂದು ಭೂದೇವಿಯನ್ನು ನೋಡಿ ಇಲ್ಲಿ ನೊಂದುಕೊಂಡಿರುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಯಾಕೆ ಒಂದು ಕೋಗಿಲೆ ಆ ರೀತಿಯಾಗಿ ನೊಂದ್ಕೊಂತು ಅಂತಂದರೆ, ಈ ಯಾವಾಗಲೂ ಈ ಒಂದು ಕಲಘಟಗಿ ಭಾಗ ಏನಾಗಿರ್ತಾ ಇತ್ತು, ಹಸಿರಿನಿಂದ ಕೂಡಿರುವಂತಹ ಒಂದು ಪ್ರದೇಶವಾಗಿರ್ತಾ, ಅಂದರೆ ಮಲೆನಾಡಿನ ಒಂದು ಪ್ರದೇಶ ಅದಾಗಿರ್ತಾ ಇತ್ತು. ಆ ಒಂದು ಕಾರಣ ಅಲ್ಲಿ ಯಾವಾಗಲೂ ಯಾವುದೇ ಒಂದು ಸಂದರ್ಭದಲ್ಲಿ ಹೋದ್ರೂ ಅಲ್ಲಿ ಹಸಿರು ನೋಡೋದಕ್ಕೆ ಸಿಗ್ತಾ ಇತ್ತು. ಆ ಕಾರಣದಿಂದ ಇಲ್ಲಿ ಆ ಒಂದು ಪರಿಸ್ಥಿತಿಯಲ್ಲಿ ಏನು ಎಲ್ಲ ಪ್ರಕೃತಿಯಲ್ಲಿ ಬರಗಾಲ ಬಿದ್ದು ಹಸಿರು ಅನ್ನುವಂಥದ್ದು ಕಣ್ಮರೆ ಆದಂತಹ ಒಂದು ದಿನಗಳು ಅವು ಆದ ಕಾರಣ ಇಲ್ಲಿ ಕೋಗಿಲೆ ಏನು ಮಾಡ್ತಾಯಿತ್ತು ಅಂತಂದ್ರೆ, ಆ ಪ್ರಕೃತಿಯನ್ನು ನೆನೆದು ಪ್ರತಿದಿನ ಹೆಂಗಿತ್ತಪ್ಪ ಪ್ರಕೃತಿ ಹಿಂದೆ ಹಸಿರಿನಿಂದ ಕೂಡಿರ್ತಾ ಇತ್ತು, ಇವತ್ತು ಹೆಂಗೆ ಆಗಿಬಿಟ್ಟೈತಿ, ಎಲ್ಲ ಕಡೆ ನೋಡಿದ್ರೂ ಒಣ ಒಣ ಬಣ ಬಣ ಅಂಥೇಳಿ ಅಲ್ಲಿ ಅದು ಮಿಡುಕಾಡತಿತ್ತು ಅನ್ನುವಂಥ ಮಾತನ್ನು ಇಲ್ಲಿ ಕವಿ ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ಮಿಡುಕತಿತ್ತ ತೊಡಕತಿತ್ತ ನೋಡ್ರಿ, ಇಲ್ಲಿ ಆ ಒಂದು ಮಿಡುಕಾಡೋದ್ರ ಜೊತೆಗಿನ ಆಗಾಗ ಏನಾಗ್ತಿತ್ತು ಅಂದ್ರೆ, ಆ ಹಾರಾಡಕ್ಕೆ ಅದೇ ವಿಚಾರದಲ್ಲಿ ಆ ಒಂದು ಕೋಗಿಲೆ ಹಾರಬೇಕಂತೇಳಿ ಹೋದಾಗ ಆಗಾಗ ಹಾರುವುದನ್ನೇ ಮರೆತು ಅದು ತೊಡಕನ್ನು ಬೀಳುವಂಥದ್ದು. ಅಂದರೆ ಎಲ್ಲೆಲ್ಲೋ ಹೋಗಿ ಅದು ಬಿದ್ದು ಎಲ್ಲೆಲ್ಲೋ ಎದ್ದು ಆ ಒಂದು ಗಿಡವನ್ನು ಅಥವಾ ತಾನು ಎಲ್ಲಿಗೆ ಬೇಕಾಗಿತ್ತೋ ಆ ದಡವನ್ನು ಆ ಕೋಗಿಲೆ ಸೇರ್ತಾ ಇತ್ತು. ನಂತರ ಇಲ್ಲಿ ಆ ರೀತಿಯಾಗಿ ಹಾರಾಡ್ತಾ ಇರುವಂಥ ಕೋಗಿಲೆ ಏನು ಮಾಡ್ತಾಯಿತ್ತು ಅಂದರೆ, ತನ್ನ ಕುತ್ತಿಗೆಯನ್ನು ಯಾವಾಗಲೂ ನೇರವಾಗಿ ಇಟ್ಕೊಳ್ಳೋದೇ ಆ ಕುಂತಲಿಯಿಂದನೇ ಆ ಕಡೆ ಆ ಕಡೆ ಏನು ಮಾಡ್ತಾಯಿತ್ತು ಅಂತಂದ್ರೆ, ಏನೋ ಒಂದನ್ನು ಹುಡುಕಾಡ್ತಾ ಇದೇನೋ ಆ ಕೋಗಿಲೆ ಅನ್ನುವ ರೀತಿಯಲ್ಲಿ ಅದು ಏನೋ ಹುಡುಕತಿತ್ತು. ನೋಡ್ರಿ, ಅಂದ್ರೆ ಏನು ಹುಡುಕ್ತಾ ಇತ್ತು ಅಂತಂದ್ರೆ, ನಿಮಗೆ ಗೊತ್ತಿದ್ದಂಗೆ ಆ ಪ್ರಕೃತಿಯಲ್ಲಿ ಎಲ್ಲಾದರೂ ಹಸಿರು ನನಗೆ ಕಾಣ್ತಿದ್ದೇನೋ, ನನಗೆ ತಿನ್ನೋದಕ್ಕೆ ಎಲ್ಲಾದರೂ ಚಿಗುರುಗಳು ಕಂಡು ಬರ್ತಾವೇನೋ ಅಂಥೇಳಿ ಆ ಕೋಗಿಲೆ ಸುತ್ತಮುತ್ತ ಚಿಗುರನ್ನು ಹುಡುಕ್ತಾ ಇತ್ತು ಅನ್ನುವಂಥದ್ದನ್ನು ಈ ಒಂದು ಪ್ಯಾರದಲ್ಲಿ ನಾವು ನೋಡ್ಬೋದು. ಇದರಿಂದ ನಮಗೇನು ಗೊತ್ತಾಗ್ತದೆ ಅಂದರೆ, ಈ ಹಿಂದೆ ಹೇಳಿದಾಗ ಆ ಕಲಘಟಗಿ ಪ್ರದೇಶವನ್ನು ಕವಿ ಆಧಾರವಾಗಿಟ್ಟುಕೊಂಡು ಬರೆದಿರುವಂಥದ್ದು ಪದ್ಯ ಇದಾಗಿತ್ತು. ಅಂದರೆ ಕಲಘಟಗಿಯಲ್ಲಿ ಬಿದ್ದಿರುವಂತಹ ಒಂದು ಬರದ ಭೀತಿ, ಬರದ ಒಂದು ಕ್ಷಾಮ ಏನಿತ್ತು, ಆ ಕ್ಷಾಮವನ್ನು ಇಟ್ಟುಕೊಂಡು ಇಲ್ಲಿ ಕವಿ ಈ ಒಂದು ಕಾವ್ಯವನ್ನು ಬರೆದಿದ್ದಾರೆ ಅಂಥೇಳಿ ಸಂಪಾದಕರು ಹೇಳಿದ ಹಾಗೆ ಇಲ್ಲಿ ಆ ಬರಗಾಲದ ಒಂದು ಸನ್ನಿವೇಶ ಈ ಪ್ಯಾರದಲ್ಲಿ ಬರುವಂಥದ್ದನ್ನು ನಾವು ಕಾಣ್ತೀವಿ. ನಂತರ 5ನೇ ಪ್ಯಾರದಲ್ಲಿ ಕವಿ ಏನು ಹೇಳಿದ್ದಾರೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೇನೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ನೋಡೋಣ. ಕಣ್ಣೀರಿನ ಮಳೆಯ ಕೂಡ ತನ್ನ ದುಃಖ ತೋಡತಿತ್ತ ಬೇಡತಿತ್ತ ದೊರಕದ್ದಕ್ಕ ಬಾಡತಿತ್ತ. ನೋಡ್ರಿ, ಈಗ ಈ ಒಂದು ಮಳೆಯಂತೂ ಅವತ್ತಿನ ದಿನಗಳಲ್ಲಿ ಇಲ್ಲದೇ ಇರುವಂಥ ಪ್ರಸಂಗ ಆಗಿತ್ತು. ಯಾಕಂದರೆ ಎಲ್ಲ ಕಡೆಗೆ ಬರದ ವಾತಾವರಣ ಅವತ್ತಿನ ಮೂಡಿತ್ತು ಅಂತೇಳಿ ಹೇಳಿದ್ದಾರೆ. ಆಗ
ಮಳೆ ಅಂತೂ ಬರದೇ ಇದ್ದಾಗ ಈ ಕೋಗಿಲೆ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಕಣ್ಣೀರನ್ನು ಹಾಕ್ತಾಯಿದ್ದೆ. ಅಂದ್ರೆ ಎಲ್ಲಿ ನೋಡಿದ್ರೂ ನನಗೆ ಈ ಹಸಿರೇ ಕಾಣ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ, ತನಗೆ ಬೇಕಾಗಿದ್ದು ಸಿಗ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅದು ನೆನೆಸ್ಕೊಂಡು ಕಣ್ಣೀರನ್ನು ಹಾಕೋದಕ್ಕೆ ಪ್ರಾರಂಭ ಆಗ್ತದೆ. ಆ ಕಣ್ಣೀರಿನ ಮಳೆ ಏನು ಬೀಳ್ತಾ ಇದೋ ಆ ಕಣ್ಣೀರಿನ ಮಳೆಗೆ ತನ್ನ ದುಃಖದ ಕಥೆಯನ್ನು ಕೋಗಿಲೆ ಹೇಳ್ತಾ ಇದೆ. ನೋಡ್ರಿ ಎಂಥ ಒಂದು ಕಲ್ಪನೆ ಅಂತಂದ್ರೆ, ಕಣ್ಣೀರನ್ನು ಮಳೆಗೆ ಕವಿ ಹೋಲಿಸ್ತಾನೆ. ಆ ಬೀಳ್ತಾ ಇರುವಂಥ ಕಣ್ಣೀರಿನ ಮಳೆಗೆ ತನ್ನ ದುಃಖವನ್ನೇ ತಾನು ಆ ಕೋಗಿಲೆ ಹೇಳ್ಕೊಳ್ಳುವ ರೀತಿಯಲ್ಲಿ ಇಲ್ಲಿ ಹೇಳಿರುವಂಥದ್ದನ್ನು ನಾವು ಕಾಣ್ತೇವೆ. ಕವಿ ಕಲ್ಪನೆ ನಮ್ಮೆಲ್ಲರಿಗಿಂತ ವಿಭಿನ್ನವಾಗಿರ್ತದೆ ಅನ್ನೋದಕ್ಕೆ ಇಂಥ ಉದಾಹರಣೆಗಳು ನೋಡಿದಾಗ ನಮಗೆ ಅದು ಸಹಜ ಅಂತೇಳಿ ಅನ್ನಿಸ್ತದೆ. ಯಾಕೆ ಅಂತಂದ್ರೆ ಇಲ್ಲಿ ಕಣ್ಣೀರಿನ ಮಳೆಯ ಕೂಡ ತನ್ನ ದುಃಖ ತೊಡತಿತ್ತ ಅಂತ ಹೇಳ್ತಾರೆ. ಅಂದರೆ ಯಾರು ಈ ಒಂದು ದುಃಖವನ್ನು ಯಾರ ಕಣ್ಣೀರ ಜೊತೆಗೆ ತೋಡ್ಕೊಳ್ತಾ ಇದ್ರು ಅಂದ್ರೆ, ಕೋಗಿಲೆ ತಾನು ಕಣ್ಣೀರೇನು ಹಾಕ್ತಾ ಇತ್ತೋ ಆ ತನ್ನಿಂದ ಬರ್ತಿರುವಂಥ ಕಣ್ಣೀರನ್ನೇ ಅದು ಮಳೆ ಅಂತ ತಿಳ್ಕೊಳ್ತದೆ. ಆ ಕಣ್ಣೀರಿನ ಮಳೆಗೆ ಇದು ತನ್ನ ದುಃಖವನ್ನು ತೋಡ್ಕೊಳ್ತಾ ಇರುವಂಥದ್ದನ್ನು ನಾವು ಕಾಣ್ತೀವಿ. ತನ್ನ ದುಃಖ ಏನಾಗಿತ್ತು, ಮಳೆನೇ ಇಲ್ಲಲ್ಲಪ್ಪ, ಈ ಮಳೆ ಬಂದಿದ್ದರೆ ಹಸಿರು ಮೂಡ್ತಾ ಇತ್ತು, ಆ ಹಸಿರು ಮೂಡಿದ್ರೆ ನಾನು ನಗ್ಬೋದಿತ್ತು, ಪ್ರಕೃತಿಯೆಲ್ಲ ರಂಗುರಂಗಿನಿಂದ ಕೂಡಿರ್ತಾ ಇತ್ತು, ಎಲ್ಲ ಕಡೆಗೂ ಸುಂದರವಾದಂಥ ವಾತಾವರಣ ಇರ್ತಾ ಇತ್ತು ಅನ್ನುವಂತಹ ಹಲವಾರು ದುಃಖವನ್ನು ಅದು ಇಟ್ಕೊಂಡಿತ್ತು. ಆ ಎಲ್ಲ ದುಃಖಗಳನ್ನು ಕೋಗಿಲೆ ಏನು ಮಾಡ್ತದೆ ಅಂದರೆ, ತನ್ನಿಂದೇ ಸುರಿಯುವಂತಹ ಆ ಕಣ್ಣೀರಿನ ಧಾರೆಗೆ ತನ್ನ ಅಳಲನ್ನು, ತನ್ನ ದುಃಖವನ್ನು ಅದು ತೋಡ್ಕೊಳ್ತಾ ಇತ್ತು. ಕಣ್ಣೀರಿಗೆ ಮಾಡಿಕೊಂಡಿರುವಂತಹ ಬೇಡಿಕೆ ಇಲ್ಲಿ ಮಳೆಯಾಗಿ ಸುರಿಯದೆ ಆ ಬೇಡಿಕೆಯಾಗಿ ಉಳಿತತೆ. ಆಗ ಆ ಬೇಡ್ಕೊಂಡಿರುವಂತಹ ಒಂದು ಬಯಕೆ ಈಡೇರದೇ ಇದ್ದದ್ದಕ್ಕೆ, ಅದು ದೊರಕದೇ ಇದ್ದದ್ದಕ್ಕೆ ಅಲ್ಲಿ ಆ ಒಂದು ಕೋಗಿಲೆ ಮತ್ತೆ ಯಥಾಸ್ಥಿತಿಯಲ್ಲಿ ತಾನು ಹಾಡುವಂತಹ ಕ್ರಿಯೆಯನ್ನು ಮರೆತು ಮತ್ತೆ ಯಾವುದೇ ಒಂದು ಟೊಂಗಿಯ ಮೂಲೆಯೊಳಗೆ ಹೋಗಿ ಅದು ಕೂತ್ಕೊಂಡು ಮತ್ತೆ ಮೌನಿಯಾಗಿ ಅದು ಕೂತ್ಕೊಳ್ತು ಅನ್ನುವಂತಹ ಮಾತನ್ನು ಈ ಒಂದು ಪದ್ಯದ ಸಾಲುಗಳಿಂದ ನಾವು ನೋಡ್ಬೋದು. ಅಂದರೆ ಈ ಕೊನೆಗೆ ಏನಾಗ್ತದೆ, ಕೋಗಿಲೆ ನಾನು ಬಯಸಿದ್ದು ಸಿಗುವುದಿಲ್ಲ ಅಂತೇಳಿ ತಿಳ್ಕೊಂಡು ಒಂದು ಕಡೆಗೆ ಹೋಗಿ ಮುದುರ್ಕೊಂಡು ಕೂತ್ಕೊಳ್ತು ಅನ್ನುವಂಥ ಮಾತನ್ನು ಕವಿ ಇಲ್ಲಿ ಹೇಳಿರುವಂಥದ್ದನ್ನು ನಾವು ಕಾಣ್ತೀವಿ. ಇಷ್ಟು ಈ ದ ರಾ ಬೇಂದ್ರೆಯವರು ಬರೆದಿರುವಂತಹ ನಾರಿ ನಿನ್ನ ಮಾರಿ ಮ್ಯಾಗ ಅನ್ನುವಂತಹ ಒಂದು ಕಾವ್ಯದ ವಿಶ್ಲೇಷಣೆ. ಇಲ್ಲಿ ನಾರಿ ಅಂದ್ರೆ ಭೂದೇವಿ, ಮಾರಿ ಅಂದ್ರೆ ಮುಖ ಅಂದ್ರೆ ಇಲ್ಲಿ ನಮ್ಮ ಒಂದು ಭೂಮಿ ಅಂತಂಥೇಳಿ ಹೇಳ್ಬೋದು. ಈ ಒಂದು ಕಲ್ಪನೆಯನ್ನು ಇಟ್ಕೊಂಡು ದ ರಾ ಬೇಂದ್ರೆಯವರು ಈ ಒಂದು ಕಾವ್ಯವನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಮುಂದಿನ ಕಾವ್ಯದೊಂದಿಗೆ ಮತ್ತೆ ನಾವು ನೀವು ಭೇಟಿ ಹೋಗೋಣ. ಜೈ ಹಿಂದ್, ಜೈ ಕರ್ನಾಟಕ.